ನಾವು ಹೇಳ್ತೀವಿ. ನಾವು ಯಾವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ, ರಾಮ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ಲಿಲ್ವಾ, ರಘುಪತಿ ರಾಘವ ರಾಜ ರಾಮ್ ಪತೀತ ಪಾವನ ಸೀತಾರಾಮ್. ಆ ರಾಮನ್ನ ಹೇಳೋದು ನಾವು, ಆ ರಾಮನ್ನ ಭಕ್ತಿ ಮಾಡೋದು, ಆ ರಾಮನಿಗೆ ಪೂಜಿಸೋದು. ಮತ್ತೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು ಯಾವಾಗಲೂ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಟ್ಟಿಗೆ ಇರೋದು. ಈ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ, ಶ್ರೀರಾಮನ್ನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ಈಗ. ರಾಮನ್ ಬಿಟ್ಟು ಆಂಜನೇಯ ಇಲ್ಲ, ರಾಮನ್ ಬಿಟ್ಟು ಸೀತೆ ಇಲ್ಲ. ಅದಕ್ಕೆ ಸೀತಾರಾಮ ಅಂತ ಕರೆಯೋದು ನಾವು. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಲ್ವಾ. ಈ ರಾಮನ ನಂಬಿಕೆ ಇಟ್ಕೊಂಡಿರೋರು ದಶರಥನ ಮಗ ಶ್ರೀರಾಮಚಂದ್ರ, ಅವರನ್ನು ಪೂಜೆ ಮಾಡೋದು ನಾವು. ಈ ಬಿಜೆಪಿಯವರು ರಾಮನ್ನ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನನ್ನ ಪೂಜೆ ಮಾಡ್ತೀವಿ. ದಶರಥನ ಮಗ ರಾಮನನ್ನ ಪೂಜೆ ಮಾಡ್ತೀವಿ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡ್ಗೋದ್ರು, ಶ್ರೀರಾಮಚಂದ್ರ ಕಾಡ್ಗೋದ್ರು. ಆ ರಾಮನ ಪೂಜೆ ಮಾಡೋದು ನಾವು. ಅದು ಬಿಟ್ಬಿಟ್ಟು ಇವರು ರಾಜಕೀಯಕ್ಕೋಸ್ಕರ, ಓಟ್ಗೋಸ್ಕರ ಇವತ್ತು ರಾಮನನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಕೇಳಿದ್ರು, ನೀವು ಇದಕ್ಕೆ ಹೋಗಲ್ವ, ಅಯೋಧ್ಯೆಗೆ ಹೋಗಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇವರು ರಾಜಕೀಯ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇಲ್ಲ, ಇನ್ನೊಂದು ದಿನ ಹೋಗ್ತೀನಿ ನಾನು ಅಯೋಧ್ಯೆಗೆ ಅಂತ ಹೇಳಿ ಅವತ್ತೇ 26ನೇ ತಾರೀಖೇನೆ ಇದರಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೆ. ಮತ್ತೆ ಆಂಜನೇಯನ ಸ್ಟ್ಯಾಚ್ಯೂವನ್ನು 33 ಅಡಿ ಎತ್ತರದ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡಿದೆ. ಅದಕ್ಕೆ ಎಲ್ಲರ ಕೆಲವು ಹೇಳಿಸ್ತೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೊಂದು ವ್ಯಾಖ್ಯಾನ.